ಬಸ್ಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್. ಹೋಗೋಣ ಮೊದಲನೇ ಅಪ್ಡೇಟ್ಗೆ. ನೆನ್ನೆ ನಮ್ಮ ಕೈನ್ ಮಾಮಾ ಅವರು ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ರು. ಸೊ ಇದ್ರ ರಿಲೇಟೆಡ್ ವಿರಾಟ್ ಕೊಹ್ಲಿ ಪೋಸ್ಟ್ ಹಾಕ್ತಾರೆ ಅಂತ ನಮಗೆ ಗೊತ್ತಿತ್ತು. ಯಾಕಂದ್ರೆ ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಇಬ್ರು ಕೂಡ. ಒಂಥರ ಒಟ್ಟಿಗೆ ಬಂದಂಥವ್ರು ಕ್ರಿಕೆಟಿಗೆ, ಒಟ್ಟಿಗೆ ಅಂಡರ್ 19 ಆಡ್ದಂಥವ್ರು, ಒಟ್ಟಿಗೆ ಬೆಳೆದಂಥವ್ರು. ಜೊತೆಗೆ ಅಂದ್ರೆ ಕ್ರಿಕೆಟಿಂಗ್ ಆಂಗಲ್ ಅಲ್ಲಿ ಹೇಳ್ತಾ ಇರೋದು. ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಆಗಿರುವಂತವ್ರು ಪೋಸ್ಟ್ ಮಾಡಿದರೆ, from an opponent to a friend, over the years it's been a pleasure watching you bat and compete against you over so many years, but more than that I value our friendship and share blah 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 ಅಂತ ಹಾಕೊಂಡಿದ್ದಾರೆ. ಸೊ ಮೈನ್ ಆಗಿ ನಾನು ಫ್ರೆಂಡ್ಶಿಪ್ ನ ವ್ಯಾಲ್ಯೂ ಮಾಡ್ತೀನಿ ನಿಮ್ಮಿಂದ. ಆ್ಯಂಡ್ ಒಬ್ಬಿಯಸ್ಲಿ ಇದೆಲ್ಲ ಮುಗ್ದಿದೆ. ಯು ಆರ್ ಡನ್ ಯುವರ್ ಪಾರ್ಟ್. ನಿಮ್ಮ ಕರ್ತವ್ಯನ ಮುಗಿಸಿದಿರಾ. ಸೊ ಲೈಫ್ ಯಾವಾಗಲೂ ಬಿಗಿನ್ ಆಗ್ತಾ ಇರುತ್ತೆ, ಒಂಥರ ಹೊಸದಾಗಿ ಸ್ಟಾರ್ಟ್ ಆಗ್ತಾ ಇರುತ್ತೆ, ರೀಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಇಲ್ಲಿಂದ ಆಚೆಗೆ ಒಬ್ಬಿಯಸ್ಲಿ ಏನೊಂದು ಕಂಗ್ರ್ಯಾಚುಲೇಷನ್ಸು, ಒಂಥರ ಬೆಸ್ಟ್ ವಿಶಸ್ಸು ತಿಳಿಸಿದ್ದಾರೆ ಅಷ್ಟೇ. ಇನ್ನೇನು ಹೇಳೋಕ್ಕಾಗುತ್ತೆ. ವಿರಾಟ್ ಕೊಹ್ಲಿ ಅವ್ರು ಏನು ರಿಟೈರ್ಮೆಂಟ್ ವಾಪಸ್ ಬಂದ್ರೆ ಆಗಕ್ಕಾಗುತ್ತೆ ಅಲ್ಲಿ ಪೋಸ್ಟ್ನ. ಅಪ್ಡೇಟ್ ಬಿಟ್ಟು ವಿರಾಟ್ ಕೊಹ್ಲಿ ರಿಲೇಟೆಡ್ ಅಪ್ಡೇಟ್ ಬರ್ತದೆ. ಅವ್ರಿಗೆ ಆಗಿರುವಂತಹ ಹ್ಯಾಮ್ಸ್ಟ್ರಿಂಗ್ ಇಂಜುರಿ ಏನಿದೆ, ಸೊ ಇದು ಸ್ವಲ್ಪ ರಿಕವರ್ ಆಗೋ ಥರನೇ ಕಾಣಿಸ್ತಾ ಇದೆ ಅಂತೆ. ಇಂಗ್ಲೆಂಡ್ ಸೀರೀಸ್ಗಿನ್ನ ಮುಂಚೆನೇ. ಸೊ ಆದ್ರಿಂದ ಇನ್ನೂ ಸ್ಕ್ವಾಡ್ ಅನೌನ್ಸ್ ಆಗಿಲ್ಲ. ODI ಸೀರೀಸ್ಗೆ ಇಂಗ್ಲೆಂಡ್ ಅಗೇನ್ಸ್ಟ್ T20 ಅನೌನ್ಸ್ ಆಗಿದೆ, ಬಟ್ ODI ಸೀರೀಸ್ಗೆ ಅನೌನ್ಸ್ ಆಗಿಲ್ಲ. ಸೊ ಈ ಸ್ಕ್ವಾಡ್ ಏನಿದೆ, ಈ ಸ್ಕ್ವಾಡಲ್ಲಿ ವಿರಾಟ್ ಕೊಹ್ಲಿ ಅವರು ಇರಬಹುದು ಅನ್ನೋ ಥರ ಅಪ್ಡೇಟು ಬರ್ತಾ ಇದೆ. ಸೊ ನಾವು ಅದನ್ನೇ ಎಕ್ಸ್ಪೆಕ್ಟ್ ಮಾಡೋದು. ಅಫ್ಘಾನಿಸ್ತಾನ ಏನೋ ಮಿಸ್ ಆದ್ರೂ ಓಕೆ, ಬಲಂಗೂಡಿ, ಯಾಕಂದ್ರೆ ಅಫ್ಘಾನಿಸ್ತಾನ ಅಂತ ಏನು ಕಾಂಪಿಟೇಟಿವ್ ಸೈಡ್ ಏನಲ್ಲ. ನೋಡೋಣ ಗೊತ್ತದ ಹೆಂಗೆ ಆಡ್ತಾರೆ ಅಫ್ಘಾನಿಸ್ತಾನ ಅಂತ. ಬಟ್ ಅದೇ ಇಂಗ್ಲೆಂಡ್ ಸೀರೀಸ್ಗೆ ಮೇನ್ ಆಗಿ ಇರಬೇಕಾಗಿತ್ತು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಸೊ ಇರ್ತಾರೆ ಅನ್ನೋ ಥರ ಅಪ್ಡೇಟ್ ಬರ್ತಾ ಇದೆ. ಸೊ ನೋಡೋಣ ಏನಾಗುತ್ತೆ. ಅಪ್ಡೇಟ್ ನಂಬರ್ 3, ಮೋನೆ ಮೋಕಲ್ ಅವರು ಒಂದು ಸ್ವಲ್ಪ ಟ್ಯಾಕ್ಟಿಕಲ್ ಪ್ಲಾನ್ನ ಹೇಳ್ಬಿಟ್ಟಿದ್ದಾರೆ. ಈಚೆಗಡೆ 3 ODI ಮ್ಯಾಚ್ಗಳು ಇರೋದ್ರಿಂದ ಅಫ್ಘಾನಿಸ್ತಾನ ಒಂದು ಸ್ವಲ್ಪ ಡಮ್ಮಿ ಟೀಮ್ ಆಗಿರೋದ್ರಿಂದ ನಾವು ಟ್ಯಾಕ್ಟಿಕಲ್ ಮೂವ್ ಆಗ್ಬಿಟ್ಟು 3 ಜನನು ಕೂಡ ಆಡ್ಸೋದಕ್ಕೆ ಟ್ರೈ ಮಾಡ್ತೀವಿ. ಅದೇ ಇಶಾನ್ ಕಿಶಾನ್, KL ರಾಹುಲ್ ಜೊತೆಗೆ ಯಶಸ್ವಿ ಜಾಯ್ಸ್ವಾಲ್ನ ಆ ಒಂದು ಸ್ಲಾಟ್ ಅಲ್ಲಿ ವೇರಿಯೇಷನ್. ಇಶಾನ್ ಕಿಶಾನ್, KL ಅಂಡ್ ಜಾಯ್ಸ್ವಾಲ್. We will try different players at number 3 in this series and see how it goes. It gives us an opportunity to try and few things ಅಂತ ಹೇಳಿದ್ದಾರೆ. ಸೊ ಜಸ್ಟ್ ಇದು ಅಫ್ಘಾನಿಸ್ತಾನ ಅಗೇನ್ಸ್ಟ್ ಸ್ವಲ್ಪ ಥಿಂಗ್ಸ್ಗಳನ್ನ ನಾವು ಟ್ರೈ ಮಾಡಬೇಕು. KL ರಾಹುಲ್ ಏನಕ್ಕೆ ನಂಬರ್ 5 ಆಡಬೇಕು, ಯಾವಾಗಲೂ ನಂಬರ್ 5 ಆಡಬೇಕು. ಸಖತ್ ಬ್ಯಾಟರು, ಒಳ್ಳೆ ಬ್ಯಾಟರು, ಅವ್ರನ್ನ ಅಪ್ ದ ಆರ್ಡರ್ ಪ್ರಮೋಟ್ ಏನಕ್ಕೆ ಮಾಡಬಾರ್ದು ಅನ್ನೋ ಥರ ಯೋಚನೆ ಮಾಡ್ಬೋದು. ಯಾಕೆಂತಂದ್ರೆ ಟೆಸ್ಟ್ ಅಲ್ಲಿ ಕೂಡ ಮಸ್ತಾಗೇನೆ ಆಡ್ತಾ ಇದ್ದಾರೆ ಓಪನಿಂಗ್ ಸ್ಲಾಟಲ್ಲಿ ಬಂದ್ಬಿಟ್ಟು. ಸೊ ಅವ್ರನ್ನ ನಂಬರ್ 3 ಏನಕ್ಕೆ ಕಳಿಸ್ಬಾರ್ದು ಅಂತ ಈ ಯೋಚನೆ ಇರ್ಬೋದು. ಇವ್ರನ್ನ ಏನಕ್ಕೆ ಮೇಲೆ ಕಳಿಸ್ಬೋದು, ಇವ್ರನ್ನ ಇಶಾನ್ ಕಿಶಾನ್ ಕೆಳಗಡೆ ಕಳಿಸ್ಬೋದಲ್ವಾ ಅಂತ ಆ ಥರ ಥಾಟ್ ಪ್ರೊಸೆಸ್ ಕೂಡ ಇರಬಹುದು. ಒಟ್ಟಲ್ಲಿ 3 ಜನರು ಕೂಡ ನಾವು ಒಂಥರ ಒಂದೊಂದು ಮ್ಯಾಚ್ ಕೂಡ ಚೇಂಜ್ ಮಾಡ್ತೀವಿ, ಇಂಟರ್ ಚೇಂಜ್ ಮಾಡ್ತೀವಿ ಅನ್ನೋ ಥರನೇ ಹೇಳಿದರೆ. ಸೊ ನೋಡೋಣ ಅದೇನಾಗುತ್ತೆ ಕತೆ ಅಂತ. ಅಪ್ಡೇಟ್ ನಂಬರ್ 4, ರೈನ್ ವೆದರ್ ಫೋಕಾಸ್ ವಿಚಾರಕ್ಕೆ ಬಂತು ಅಂದರೆ ನೋಡ್ತಾ ಇರ್ಬೋದು ಎಷ್ಟು % ರೈನಿಂಗ್ ಪಾಸಿಬಿಲಿಟಿ ಅಂತ. ಇವತ್ತು ಆಕ್ಚುಲಿ ರೈನಿಂಗ್ ಪಾಸಿಬಿಲಿಟಿ ಜಾಸ್ತಿನೇ ಇದೆ ಧರ್ಮಶಾಲಾದಲ್ಲಿ. ಬತ್ರೋ ಅಪ್ಡೇಟ್ ಪ್ರಕಾರ 13:30ಗೆ 64%, ಆಮೇಲೆ 65% ನೆಕ್ಸ್ಟ್ ಅವರ್ಗೆ 70% ಆಲ್ಮೋಸ್ಟ್. ಅದು ನೆಕ್ಸ್ಟ್ ಅವರ್ಗೆ 63%, 46%, ಆಮೇಲೆ 36%. ಒಟ್ಟಲ್ಲಿ ಮಳೆ ಅಂತೂ ಬರೋದು ಖಚಿತ ಥರನೇ ಕಾಣಿಸ್ತಾ ಇದೆ. ಇವತ್ತು ಫುಲ್ ಕ್ವಾಟ್ಲೆ ಕೊಡುತ್ತೆ ಅಂತ ಅನ್ಕೊಳ್ಳಿ. ಫುಲ್ ಫ್ಲೆಡ್ಜ್ ಮ್ಯಾಚ್ ಆಗೋದು ಯಾಕೋ ಡೌಟ್ ಕಾಣಿಸ್ತಿದೆ. ಮ್ಯಾಚ್ ಆಗಲಿ ಅಟ್ಲೀಸ್ಟು ಎಷ್ಟು ಓವರ್ ಗೇಮ್ ಆಗುತ್ತೋ ಗೊತ್ತಿಲ್ಲ, ಒಟ್ಟಲ್ಲಿ ಮ್ಯಾಚ್ ಆಗಲಿ ಅಂತ ಕೇಳ್ಕೊಳ್ತೀವಿ. ಅದರಲ್ಲೂ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಡಲಿ ಅಂತ ಕೇಳ್ಕೊಳ್ತೀವಿ. ಯಾಕಂದ್ರೆ ಅವ್ರೇನೋ ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ರು ಅಂದರೆ 2 ಕಣ್ಣು ಹೊರಟೋಗ್ಬಿಡ್ತಾವೆ ನಮ್ಮದು. ನೋಡೋಣ ಅದೇನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 6, ರಾಶಿದ್ ಖಾನ್ ಅವರು ಹೇಳ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಬಗ್ಗೆ. ರೋಹಿತ್ ಅಂಡ್ ವಿರಾಟ್ ವಿಲ್ ಪ್ಲೇ 2027 ವರ್ಲ್ಡ್ ಕಪ್. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಪ್ಲೇಯಿಂಗ್ ಅಗೇನ್ಸ್ಟ್ ದೆಮ್ ಅಂತ ಹೇಳಿದ್ದಾರೆ. ಸೊ ಅವ್ರು ಪಕ್ಕ ಆಡ್ತಾರೆ, ನನಗೆ ಗೊತ್ತು, ಗ್ಯಾರಂಟಿ ಇದೆ. ಸೆಲೆಕ್ಷನ್ ಕಮಿಟಿ ಅವ್ರು ಪಕ್ಕ ಅವ್ರಿಬ್ರು ತಗೊಂತಾರೆ. ಇವಾಗ ಸಾಕಷ್ಟು ಚರ್ಚೆ ಆಗ್ತಿದೆ, ಮತ್ತೆ ಚರ್ಚೆ ಆಗ್ತಿದೆ, ಗೊತ್ತಿಲ್ಲ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಅಂತ. ವಿರಾಟ್ ಕೊಹ್ಲಿ ನಡುವೆ ಪಕ್ಕ ಆಡ್ತಾರೆ ವಿರಾಟ್ ಕೊಹ್ಲಿ ಹತ್ರ. ರೋಹಿತ್ ಶರ್ಮಾಗೆ ಯಾಕೆ ಒಂದು ಸ್ವಲ್ಪ ಕ್ವಶನ್ ಮಾರ್ಕ್ ಇಡ್ತಾ ಇದೆ. ರೋಹಿತ್ ಶರ್ಮಾಗೆ 40 ವರ್ಷ ಆಗೋಗ್ಬಿಟ್ಟಿರ್ತದೆ ಆಗಲೇ. ಅವರು ಇಂಡಿಯಾ ಪರವಾಗಿ ಜಾಸ್ತಿ ಏಜ್ ಆಗಿರೋಂಥವ್ರು ODI ವರ್ಲ್ಡ್ ಕಪ್ ಮಾಡ್ದಂಗೆ ಆಗೋಗ್ಬಿಡ್ತದೆ. ಯಾಕೆ ಆಡಬಾರ್ದು? ಅಲ್ಲಿ ಅಷ್ಟು ವರ್ಷ ಪ್ರೂವ್ ಮಾಡ್ಕೊಂಡು ಬಂದಿದ್ದಾರೆ, ಅಷ್ಟು ಸಖತ್ತಾಗಿ ಆಡ್ತಾ ಇದ್ದಾರೆ. ಹೌದು IPL ಅಷ್ಟೇನು ಚೆನ್ನಾಗಿ ಆಡದೇ ಇರ್ಬೋದು, ಬಟ್ ODI ಫಾರ್ಮೆಟ್ ಅಂತ ಬಂದಾಗ ಸೀರೀಸ್ಗಳನ್ನ ನೋಡಿ, ಹಿಂದೆ ಆಡಿರುವಂಥ ಸೀರೀಸ್ಗಳು 1-2 ಸೀರೀಸ್ ಬ್ಯಾಕ್ ನೋಡಿ ಹೆಂಗೆ ಪರ್ಫಾರ್ಮ್ ಮಾಡಿದ್ರು ರೋಹಿತ್ ಶರ್ಮಾ. ವಿರಾಟ್ ಕೊಹ್ಲಿನೂ ಹೆಂಗೆ ಪರ್ಫಾರ್ಮ್ ಮಾಡಿದ್ರೆ ಅಂತ ರನ್ಸ್ ಹೊಡಿತಾ ಇದ್ದಾರೆ ಬೇಸಿಕಲಿ. ಏನಕ್ಕೆ ಇವ್ರನ್ನ ತೆಗಿಬೇಕು ಅಂದರೆ ಇನ್ನೂ 1 ವರ್ಷ ಲಾಂಗ್ ಇದೆ, ಆಲ್ಮೋಸ್ಟ್ 1.5 ವರ್ಷ ಇದೆ ಇನ್ನು ವರ್ಲ್ಡ್ ಕಪ್ ಆಗೋದಕ್ಕೆ. ಸೊ ಅಲ್ಲಿವರೆಗೂ ಕೂಡ ಸರ್ವೈವ್ ಆಗ್ತಾರೆ ಅನ್ನೋದು ಕ್ವಶನ್ ಹಾಕಂತ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ನೋಡೋಣ ಏನು ಮಾಡ್ತಾರೆ ರೋಹಿತ್ ಶರ್ಮಾ ಅಂತ. ಅಪ್ಡೇಟ್ ನಂಬರ್ 7, ಶಹೀದಿ ಅಜ್ಮತುಲ್ಲಾ ಶಹೀದಿ ಕ್ಯಾಪ್ಟನ್ ಮಾತಾಡಿದ್ದಾರೆ ಇಂಡಿಯಾ ಬಗ್ಗೆ ಆ್ಯಂಡ್ ಧರ್ಮಶಾಲಾ ಸ್ಟೇಡಿಯಂ ಬಗ್ಗೆ ಮಾತಾಡಿದ್ದಾರೆ. ಇಂಡಿಯಾ ನಮಗೆ ಸೆಕೆಂಡ್ ಹೋಮ್ ಇದ್ದಂಗೆ, ನಾವು ಇಲ್ಲಿ ಸುಮಾರು ಆಡಿದ್ದೀವಿ ಆ್ಯಂಡ್ ಇದನ್ನು ನಾವು ಸೆಕೆಂಡ್ ಹೋಮ್ ಥರ ಟ್ರೀಟ್ ಮಾಡ್ತೀವಿ ಅಫ್ಘಾನಿಸ್ತಾನದವ್ರು ಆಗಿದ್ದನ್ನು ಕೂಡ. ಆ್ಯಂಡ್ ಧರ್ಮಶಾಲಾನು ಕೂಡ ಸಖತ್ ಬೆನ್ಯು. ಇಲ್ಲಿ ಆಡೋದಕ್ಕೆ ನಾನು ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ. ಸೊ ಆಬ್ವಿಯಸ್ಲಿ ಅಫ್ಘಾನಿಸ್ತಾನ್ ಪ್ಲೇಯರ್ಸ್ಗಳಾಗಿರಲಿ, ಅಫ್ಘಾನಿಸ್ತಾನದವರಾಗಿರಲಿ ಇಂಡಿಯಾನ ಯಾವತ್ತೂ ಕೂಡ ಏಟ್ ಮಾಡಲ್ಲ. ಆ್ಯಂಡ್ ಆಬ್ವಿಯಸ್ಲಿ ಇಂಡಿಯಾದವರು ಕೂಡ ಅಫ್ಘಾನಿಸ್ತಾನದವ್ರನ್ನ ಯಾವತ್ತೂ ಏಟ್ ಮಾಡೋದಿಲ್ಲ. ಇಬ್ಬರು ಸೇರ್ಕೊಂಡು ಏಟ್ ಮಾಡೋದು ಒಬ್ಬರನ್ನೇ, ಪಾಕಿಸ್ತಾನದವ್ರನ್ನ. ಅಪ್ಡೇಟ್ ನಂಬರ್ 8, ಡೆಲ್ ಸ್ಟೇನ್ ಒಂದು ಸ್ಟ್ರಾಂಗ್ ಪ್ರಿಡಿಕ್ಷನ್, ಬೋಲ್ಡ್ ಪ್ರಿಡಿಕ್ಷನ್ ಮಾಡ್ತಾ ಇದ್ದಾರೆ ವೈಭವ್ ಸೂರ್ಯವಂಶಿ ಬಗ್ಗೆ. ವೈಭವ್ ಸೂರ್ಯವಂಶಿ ಇಸ್ ಡಿಫ್ರೆಂಟ್ ಗ್ರೇವಿ is going to
be the big player than Sachin Tendulkar and Virat Kohli put together at the end of his career ಅಂತ ಹೇಳಿದ್ರೆ. ಸಚಿನ್ ತೆಂಡೂಲ್ಕರ್ ಮತ್ತು ವಿರಾಟ್ ಕೊಹ್ಲಿನೂ ಒಂಥರ ಮಿಕ್ಸ್ ಮಸಾಲ ಮಾಡ್ಬಿಟ್ಟು ಒಂಥರ ಬೈ ಪ್ರಾಡಕ್ಟ್ ರೆಡಿ ಆಯಿತು ಅಂತಂದರೆ ಅದು ಯಾವ ಥರ ಇರುತ್ತೆ ಅನ್ನೋದು ವೈಭವ್ ಸೂರ್ಯವಂಶಿ ಥರ ಇರುತ್ತೆ ಅನ್ನೋ ಥರ ಇವರು ಹೇಳ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಎಕ್ಸಾಜುರೇಷನ್ ಆಯಿತು ಅಂತ ಅನ್ಕೊಳ್ಳಿ. ಸಚಿನ್ ತೆಂಡೂಲ್ಕರ್ ಎಲ್ಲಿ, ವಿರಾಟ್ ಕೊಹ್ಲಿ ಎಲ್ಲಿ, ವೈಭವ್ ಸೂರ್ಯವಂಶಿ ಎಲ್ಲಿ ಅಂತ ಅನ್ಬೋದು. ಹೌದು, ಕೆರಿಯರ್ನ ಅರ್ಲಿಯಾಗೆ ಸ್ಟಾರ್ಟ್ ಮಾಡಿದ್ರೆ, 15 ವರ್ಷದಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಯಾರ್ಯಾರ ಕೆರಿಯರು ಏನೇನಾಗುತ್ತೆ ಫ್ಯೂಚರಲ್ಲಿ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಜಸ್ಟ್ ಬಿಕಾಸ್ ಒಂದೆರಡು ವರ್ಷ ಹಿಂಗೆ IPL ಅಲ್ಲಿ ಆಡ್ಬಿಟ್ರು ಅನ್ನೋ ಮಾತ್ರಕ್ಕೆ ಇವರು ವಿರಾಟ್ ಕೊಹ್ಲಿ ಆಗ್ಬಿಡ್ತಾರೆ ಅಥವಾ ಅದು ರೆಕಾರ್ಡ್ನೆಲ್ಲ ಬ್ರೇಕ್ ಮಾಡ್ಬಿಡ್ತಾರೆ ಅಥವಾ ಸಚಿನ್ ತೆಂಡೂಲ್ಕರ್ ಆಗೋಗ್ಬಿಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ನೋಡಿದೀವಿ ಅರ್ಲಿ ಸಕ್ಸಸ್ ಸಿಕ್ಕಿರೋಲ್ಲ ಏನೇನು ಆಗಿದ್ದಾರೆ ಅಂತ. ಬಟ್ ವೈಭವ್ ಸೂರ್ಯವಂಶಿಗೆ ಹಂಗೆ ಆಗದೇ ಇರಲಿ, ನೆಗೆಟಿವ್ ಮಾತಾಡ್ತಾ ಇಲ್ಲ ನಾನು. ಬಟ್ ವಿರಾಟ್ ಕೊಹ್ಲಿ, ಸಚಿನ್ ತೆಂಡೂಲ್ಕರ್ ಅವರವರ ಎರಾದಲ್ಲಿ ಅವರವರು ಸಿಕ್ಕಾಪಟ್ಟೆ ಪ್ರೂವ್ ಮಾಡ್ಕೊಂಡಿದ್ರೆ ಯಾರು ವಿರಾಟ್ ಕೊಹ್ಲಿ ಆಗೋದಕ್ಕಾಗೋದಿಲ್ಲ, ಯಾರು ಸಚಿನ್ ತೆಂಡೂಲ್ಕರ್ ಆಗೋದಕ್ಕಾಗಲ್ಲ. ಅಪೇಟ್ ಮುಂದೆ ಲೋರೆಂಟ್ ಬ್ಯಾರ್ಲೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ RCB ಬಗ್ಗೆ. RCB ಫ್ಯಾನ್ಸ್ಗಳು ಎಂಥ ಕ್ರೇಜಿ ಫ್ಯಾನ್ಸ್ಗಳು ಅಂತಂದ್ರೆ, RCB ನನ್ನ ಪಿಕ್ ಮಾಡ್ಬಿಡ್ತು ಆಕ್ಷನಲ್ಲಿ. ನಾನು ಈ ಥರ ಅನ್ಕೊಂಡಿರ್ಲಿಲ್ಲ, ಈ ಥರ ಎಲ್ಲ ಆಗೋಗ್ಬಿಡ್ತೈತೆ, ನಂಗೆ ವೈಬ್ರೇಷನ್ ಬಂದ್ಬಿಡುತ್ತೆ ಅಂತ. ಒಂದು 45,000 50,000 ಜನ ಇದ್ರು ಸ್ಟೇಡಿಯಮಲ್ಲಿ ಫಸ್ಟ್ ಮ್ಯಾಚ್ ಆಡಬೇಕಾದ್ರೆ. ಬೌಲಿಂಗ್ ಮಾಡೋದಕ್ಕೆ ಅಂತ ಬರ್ತೀನಿ, ನನಗೆ ನಡ್ಕ ಉಟ್ಕೊಂತ ಐತೆ ನನಗಲ್ಲಿ. ಅವರೆಲ್ಲ ನನಗೆ ಸಪೋರ್ಟ್ ಮಾಡ್ತಿರೋದು, ನನಗೆ ಚಿಯರ್ ಮಾಡ್ತಾ ಇದ್ದಲ್ಲ ನೋಡ್ಕೊಂಡು ನನಗೆ ಯಾವತ್ತೂ ಕೂಡ ಇಷ್ಟೊಂದು ಜನ ಚಿಯರ್ ಮಾಡೇ ಇರಲಿಲ್ಲ. ಇನ್ಫ್ಯಾಕ್ಟ್ ನನಗೆ ಅಲ್ಲಿ ಒಂಥರ ಗೂಸ್ ಬಂಪ್ಸ್ ಬರೋದಕ್ಕಿಂತ ನನಗೆ ಒಂಥರ ಭಯ ಸ್ಟಾರ್ಟ್ ಆಗೋಗ್ಬಿಡ್ತು ನನಗಲ್ಲಿ. ಒಂಥರ ಆಬ್ವಿಯಸ್ಲಿ ಹಾಗೆ ಆಗುತ್ತೆ, ಅಷ್ಟೊಂದು ಜನ ಚಿಯರ್ ಮಾಡ್ತಾ ಇರೋದು. ಫಸ್ಟ್ ಟೈಮ್ ಆ ಥರ ವೈಬ್ರೇಷನ್ ಬಂತು ಅಂತಂದಾಗ ಎಂಥವ್ರಿಗೆ ಆಗಿರಲಿ, ಅದು ಜನ ಚಿಯರ್ ಮಾಡಿದಾಗ ಅಷ್ಟು ಜನದ ಮುಂದೆ ಆಡ್ತಾ ಇರ್ಬೇಕಾದ್ರೆ ಖಂಡಿತ ಒಂದು ಭಯ ಒಳಗಡೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಬಟ್ ಫಸ್ಟ್ ಮ್ಯಾಚಲ್ಲಿ ವಿಕೆಟ್ ಕೂಡ ತೆಗೆದ್ರು ಇವರು. ಅಪೇಟ್ ಬಟ್ ಆ್ಯಂಡ್ ಮೋರ್ನೆ ಮೋಕಲ್ ಅವರು ಮಾತಾಡಿದ್ರೆ ರೋಹಿತ್ ಶರ್ಮಾ ಬಗ್ಗೆ ಸಖತ್ತಾಗಿ ಕಾಣಿಸ್ಕೊಂಡಿದೆ ರೋಹಿತ್ ಶರ್ಮಾ ಅವರು ಪ್ರಾಕ್ಟೀಸ್ ಸೆಷನಲ್ಲಿ. ಆ್ಯಂಡ್ ಖಂಡಿತ ರೋಹಿತ್ ಶರ್ಮಾ ಆಡ್ತಾರೆ ಅಂತ ಅವರು ಹೇಳಿದ್ದಾರೆ. ಸೊ ಅದರಿಂದ ರೋಹಿತ್ ಶರ್ಮಾ ಯಶಸ್ವಿ ಜಾಸ್ವಾಲ್ ಆಡ್ಬಿಡ್ಬೋದು, ಅವ್ರು ಇಂಜುರಿ ಆಗಿದೆ, ಸ್ವಲ್ಪ ರಿಕವರ್ ಆಗ್ತಾ ಇದ್ದಾರೆ, ಹಂಗೆ ಏನಿತ್ತಲ್ಲ. ಸೊ ಅದೆಲ್ಲ ಏನಿಲ್ಲ, ಖಂಡಿತ ರೋಹಿತ್ ಶರ್ಮಾ ಅವ್ರು ಪ್ಲೇಯಿಂಗ್ ಲೆವೆನಲ್ಲಿ ಇದ್ದೇ ಇರ್ತಾರೆ. ಆ್ಯಂಡ್ ರೋಹಿತ್ ಶರ್ಮಾ ಏನು ತೊಗೊಂಡ್ಬರ್ತಾರೆ ಡ್ರೆಸ್ಸಿಂಗ್ ರೂಮಿಗೆ, ಸೊ ಇದು ಸಿಕ್ಕಾಪಟ್ಟೆ ಒಂದು ವ್ಯಾಲ್ಯೂಯಬಲು. ಪ್ರತಿಯೊಬ್ಬ ಪ್ಲೇಯರ್ ಕೂಡ ಇದನ್ನ ಕಲಿಯುವಂಥದ್ದು ಸಿಕ್ಕಾಪಟ್ಟೆ ಇದೆ. ಯಾಕಂದರೆ ವರ್ಲ್ಡ್ ಕಪ್ ವಿನಿಂಗ್ ಕ್ಯಾಪ್ಟನ್ನು, ಫೈನಲ್ಸ್ಗೆ ಕರ್ಕೊಂಬಂದಿರುವಂಥ 2027 ವರ್ಲ್ಡ್ ಕಪ್ನ ಆ್ಯಂಡ್ ಪ್ರೂವ್ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಇಂಡಿಯನ್ ಕ್ರಿಕೆಟಿಗೆ. ಸೊ ಇಂಥವ್ರ ಎಕ್ಸ್ಪೀರಿಯನ್ಸು ಜೊತೆಗೆ ಅವ್ರು ಕೊಡುವಂಥ ಒಂದು ಇದಿರುತ್ತಲ್ಲ, ಲೆಸನ್ಸ್ಗಳಿರುತ್ತಲ್ಲ, ಟೀಚ್ ಮಾಡುವಂಥದ್ದು ಇರುತ್ತಲ್ಲ. ಸೊ ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಯಂಗ್ಸ್ಟರ್ಸ್ಗಳಿಗೆ ಅಂತ ಹೇಳಿದ್ದಾರೆ. ಅಪ್ಡೇಟಬಲ್ ಲೆವೆಲ್ ಸುರೇಶ್ ರೈನಾ ಒಂದು ವ್ಯಾಲಿಡ್ ಪಾಯಿಂಟ್ನ ಹಾಕಿದ್ದಾರೆ. ಹಾರ್ದಿಕ್ ಫಿಟ್ನೆಸ್ ಒಂದು ಸ್ವಲ್ಪ ಕನ್ಸರ್ನ್ ಆಗಿನೇ ಇದೆ ರೀಸೆಂಟಾಗೆಲ್ಲ ನೋಡ್ತು ಅಂತಂದರೆ. ಸೊ ಇನ್ನೂ ಒಂದು ವರ್ಷ ಇದೆ ವರ್ಲ್ಡ್ ಕಪ್ ಬರೋದಕ್ಕೆ. ಸೊ ಅವರು ಆ ಟೈಮಲ್ಲಿ ಫಿಟ್ ಇರ್ತಾರೋ ಇರೋದಿಲ್ವ, ಏನು ಬೇಕಾದ್ರೂ ಆಗ್ಬೋದು, ಇಂಜುರಿಗಳು ಯಾವ ಪ್ಲೇಯರ್ಗೆ ಹೆಂಗೆ ಬೇಕಾದರೂ ಆಗ್ಬೋದು. ಆದ್ದರಿಂದ ಒಬ್ಬ ರಿಲಯಬಲ್ ಆಲ್ರೌಂಡ್ರು, ಬೌಲಿಂಗ್ ಆಲ್ರೌಂಡ್ರನ್ನ ನಾವು ನೋಡ್ಕೊಬೇಕಾಗುತ್ತೆ. ಅದೇ ನಿತೀಶ್ ಕುಮಾರ್ ರೆಡ್ಡಿ. ಸೊ ನಿತೀಶ್ ಕುಮಾರ್ ರೆಡ್ಡಿ ಕೂಡ ಆದಷ್ಟು ವರ್ಕ್ಲೋಡ್ ಮ್ಯಾನೇಜ್ಮೆಂಟ್ನ ಮಾಡಿಕೊಂಡು ಅವರು ಕೂಡ ಆದಷ್ಟು ಜಾಸ್ತಿ ಅವಕಾಶಗಳನ್ನ ಕೊಟ್ಕೊಂಡು ಸನ್ರೈಸರ್ ಬಗ್ಗೆ ಹಿಂಗಿರು ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅವರು. ಆ್ಯಂಡ್ ಬೌಲಿಂಗ್ ಕೂಡ ಇವಾಗ ಪರವಾಗಿಲ್ಲ, ಇಂಪ್ರೂವ್ ಆಗಿದ್ದಾರೆ. ಲಾಸ್ಟ್ ಸೀಸನ್ಗೆ ಕಂಪೇರ್ ಮಾಡಿದ್ರೆ ಇವಾಗ ಸ್ವಲ್ಪ ಇಂಪ್ರೂವೈಸ್ ಆಗಿದ್ದಾರೆ. ಬ್ಯಾಟಿಂಗು ಕೂಡ ಚೆನ್ನಾಗೇ ಆಡ್ತಿದ್ದಾರೆ. ಸೊ ಈ ಒಬ್ಬರು ಆಲ್ರೌಂಡರ್ನ ತಯಾರು ಮಾಡ್ತು ಅಂತಂದರೆ, ಜಾಸ್ತಿ ಆಪರ್ಚುನಿಟಿ ಕೊಟ್ಬಿಟ್ಟು ತಯಾರು ಮಾಡ್ತು ಅಂದರೆ, ಹಾರ್ದಿಕ್ ಪಾಂಡ್ಯ ಇನ್ ಕೇಸ್ ಏನಾದ್ರು ಅವ್ರು ಆಡೋಕ್ಕಾಗಿಲ್ಲ ಅಂದ್ರೆ, ವರ್ಸ್ಟ್ ಕೇಸ್ ಸಿನಾರಿಯಲ್ಲಿ ಅವ್ರು ಆಡೋಕ್ಕಾಗಿಲ್ಲ ಅಂದ್ರೂ ಕೂಡ ಇವ್ರು ಆರಾಮಾಗಿ ತೊಗೊಂಡು ಸ್ಕ್ವಾಡ್ಗಳು ಇಳಿಸ್ಬಿಡ್ಬೋದು ಅನ್ನೋ ಥರ ಇವ್ರು ಹೇಳ್ತಿದ್ದಾರೆ. ಆಬ್ವಿಯಸ್ಲಿ ಇರಲೇಬೇಕು, ಒಂಥರ ವರ್ಸ್ಟ್ ಕೇಸ್ ಸಿನಾರಿಯೋಗೆ ಪ್ರಿಪೇರ್ ಆಗಿರಲೇಬೇಕು. ಹಾರ್ದಿಕ್ ಪಾಂಡ್ಯ ಯಾವತ್ತಿದ್ರು ಫಸ್ಟ್ ಪ್ರಿಫರೆನ್ಸ್ ಆಗಿರ್ತಾರೆ, ನಿತೀಶ್ ಕುಮಾರ್ ರೆಡ್ಡಿ ಯಾವತ್ತಿದ್ರು ಸೆಕೆಂಡ್ ಪ್ರಿಫರೆನ್ಸ್ ಆಗಿರ್ತಾರೆ. ಆ್ಯಂಡ್ ಅವಕಾಶನೂ ಕೂಡ ಅದೇ ರೀತಿ ಕೊಡಬೇಕಾಗುತ್ತೆ, ವರ್ಕ್ಲೋಡ್ ಮ್ಯಾನೇಜ್ ಮಾಡಿಕೊಂಡು. ಅಪ್ಡೇಟ್ ನಂಬರ್ 12, ಆಕಾಶ್ ಚೋಪ್ರಾ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಶುಭ್ಮನ್ ಗಿಲ್ ಬಗ್ಗೆ. ಶುಭ್ಮನ್ ಗಿಲ್ನ ಕ್ಯಾಪ್ಟನ್ಸಿ ಏನಿದೆ ಇದು ಕ್ವಶನ್ ಆಗಿದೆ ODI ಫಾರ್ಮೆಟಲ್ಲಿ, ಈ ಫಾರ್ಮೆಟಲ್ಲಿ ಪರ್ಟಿಕ್ಯುಲರ್ಲಿ. ಯಾಕೆಂತಂದ್ರೆ 6 ಮ್ಯಾಚ್ ಆಡಿದ್ದೀವಿ ನಾವು, ಅದ್ರಲ್ಲಿ 2 ಮ್ಯಾಚ್ನ ಗೆದ್ದಿದ್ದೀವಿ ಆ್ಯಂಡ್ 2 ಸೀರೀಸ್ನ ಆಡಿದ್ದೀವಿ. ಇವರ ಕ್ಯಾಪ್ಟನ್ಸಿ 2 ಸೀರೀಸ್ನು ಕೂಡ ನಾವು ಸೋತಿದ್ದೀವಿ. ವಿರಾಟ್ ಕೊಹ್ಲಿ ಇದನ್ನು, ರೋಹಿತ್ ಶರ್ಮಾ ಇದನ್ನು ಕೂಡ ನಾವು ಸೀರೀಸ್ನ ಸೋತಿದ್ದೀವಿ. ಸೊ ಇವರು ಈ ಒಂದು ಫಾರ್ಮೆಟಲ್ಲಿ ಅವರ ಕ್ಯಾಪ್ಟನ್ಸಿನ ಇನ್ನೂ ಪ್ರೂವ್ ಮಾಡ್ಕೊಂಡಿಲ್ಲ ಆ್ಯಂಡ್ ಪ್ರೂವ್ ಮಾಡ್ಕೊಬೇಕಾಗುತ್ತೆ ಅಂತ ಹೇಳಿದರೆ ಸ್ವಲ್ಪ ನೆಗೆಟಿವ್ ಮಾತಾಡ್ಕೊಂಡಿದ್ದಾರೆ ಅಂತ ಅನ್ಕೊಳ್ಳಿ. ಏನಕ್ಕಮ್ಮ ನೆಗೆಟಿವ್, ಅಫ್ಘಾನಿಸ್ತಾನ ಅಗೇನ್ಸ್ಟ್ ಆಡ್ತಾ ಇರೋದಲ್ಲಿ ಪ್ರೂವ್ ಮಾಡ್ಕೊಂತಾರೆ. ಶುಭ್ಮನ್ ಗಿಲ್ ಅವಾಗ IPLಗಿನ ಮುಂಚೆ ಕ್ಯಾಪ್ಟನ್ಸಿ ನಿಭಾಯಿಸಿದ್ನು, IPL ಆದ್ಮೇಲೆ ಕ್ಯಾಪ್ಟನ್ಸಿ ನಿಭಾಯಿಸ್ತಾ ಇದ್ನು, ಫೈನಲ್ಸ್ಗೆ ಕರ್ಕೊಂಡ್ಬಂದಿದ್ದಾರೆ IPL ಅಲ್ಲಿ. ಸುಮ್ಮನೆ ಅಲ್ಲ ಫೈನಲ್ಸ್ಗೆ ಒಂದು ಟೀಮ್ನ ಕರ್ಕೊಂಬರೋದು ಅಂತಂದ್ರೆ. ಆ್ಯಂಡ್ ಅಬ್ವಿಯಸ್ಲಿ ಅವರು ಇಂಡಿವಿಜುವಲಿ ಕೂಡ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಅಲ್ಲಿಂದ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗಿದೆ. ಸೊ ಈ ಟೈಮಲ್ಲಿ ಫೈನಲ್ಸ್ಗೆ ಕರ್ಕೊಂಬಂದಿರುವಂಥ ಟೈಮಲ್ಲಿ ಇವ್ರು ಮತ್ತೆ ನೆಗೆಟಿವ್ ಮಾತಾಡ್ತು ಅಂತ ಅಂದರೆ ಅವ್ರ ಬಗ್ಗೆ ಇಲ್ಲ, 1-2 ಸೀರೀಸ್ ಸೋತಿರ್ಬೋದು, ಅಲ್ಲೇನು ಟೂರ್ನಮೆಂಟನ್ನು ಸೋತ್ಬಿಟ್ಟಿಲ್ವಲ್ಲ, ಸೀರೀಸ್ನ ಸೋತಿರೋ ಅಷ್ಟಾಗೆ ಇಲ್ಲ ಅಂತಲ್ಲ, ಸೋಲ್ ಆಗಬೇಕು. ಅಲ್ಲಿಂದ ಅಲ್ವಾ ಕಲಿಯೋದು, ಬರೀ ಗೆದ್ಕೊಂಡು ಹೋಗ್ತಿತ್ತು, ಇಂಡಿಯಾನೇ ಗೆದ್ಕೊಂಡು ಹೋಗ್ತಾ ಇತ್ತು ಅಂತಂದರೆ ಅದು ನಮಗೂ ಬೋರ್ ಆಗೋದಿಲ್ವಾ. 1-2 ಸೀರೀಸ್ ಸೋಲ್ಬೇಕು ಇಂಡಿಯಾನು ಕೂಡ, ಅವಾಗಲೇ ಒಂಥರ ಫೈರ್ ಅನ್ನೋದು ಈಚೆ ಕಡೆ ಬರೋದು. ಸೊ ಶುಭ್ಮನ್ ಗಿಲ್ ಪ್ರೂವ್ ಮಾಡ್ತಾರೆ ಹೋಪ್ಫುಲಿ. ಈ ಸೀರೀಸ್ ಅಲ್ಲ, ನಾನು ಇಂಗ್ಲೆಂಡ್ ಸೀರೀಸ್ನ ಎಕ್ಸ್ಪೆಕ್ಟ್ ಮಾಡಿ, ಈ ಸೀರೀಸ್ ಬಿಡಿ ಹೊಡಿತಾರೆ 100% ಇಂಡಿಯಾ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇಷ್ಟ ಆಗಿದ್ರು ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ವಿಡಿಯೋ ಸ್ವಲ್ಪ ಇಷ್ಟ ಆಗಿದೆ ನೀವು ಲೈಕ್ ಮಾಡಿ ಗಾಯ್ಸ್.